ನಮಸ್ತೆ ವೀಕ್ಷಕರೇ, ಸ್ವಾಮಿಯೇ ಶರಣಮಯ್ಯಪ್ಪ. ವೀಕ್ಷಕರೇ, ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಇದೊಂದು ಪ್ರಮುಖ ವಿಡಿಯೋವಾಗಿದೆ. ಏಕೆಂತ ಹೇಳಿದರೆ, ದರ್ಶನಕ್ಕೆ ವರ್ಚುವಲ್ ಕ್ಯೂ ಮೂಲಕ ಆನ್ಲೈನ್ ಬುಕಿಂಗ್ ಮಾಡೋದು ಈಗ ಕಡ್ಡಾಯವಾಗಿದೆ. ಹೌದು ವೀಕ್ಷಕರೇ, ಟಿಟಿಬಿಯ ನಿಯಮದ ಪ್ರಕಾರ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಬರುವಂತಹ ಪ್ರತಿಯೊಬ್ಬ ಭಕ್ತರು ಕೂಡ ಆನ್ಲೈನ್ ಮೂಲಕ ವರ್ಚುವಲ್ ಕ್ಯೂ ಬುಕಿಂಗ್ ಮಾಡಲೇಬೇಕೆಂದು ಕಡ್ಡಾಯವಾಗಿ ನಿಯಮವನ್ನು ಜಾರಿಗೆ ತಂದಿದೆ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಯಾವುದೇ ಗೊಂದಲವಿಲ್ಲದೆ ಶಬರಿಮಲೆ ದರ್ಶನವನ್ನು ಆನ್ಲೈನ್ನಲ್ಲಿ ಹೇಗೆ ಬುಕ್ ಮಾಡುವುದು ಎಂಬುದು ಹಂತ ಹಂತವಾಗಿ ನೋಡೋಣ. ಅದಕ್ಕೂ ಮೊದಲು ನೀವು ನಿತ್ಯಧ್ವನಿ ಯೂಟ್ಯೂಬ್ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ವೀಕ್ಷಕರೇ, ಆನ್ಲೈನ್ನಲ್ಲಿ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಬುಕಿಂಗ್ ಮಾಡಲು ಬೇಕಾದ ಅಗತ್ಯತೆಗಳು ಏನು ಎಂದು ನೋಡೋದಾದರೆ, ಮಾನ್ಯವಾದಂತಹ ಮೊಬೈಲ್ ಸಂಖ್ಯೆ, ಇಮೇಲ್ ಐಡಿ, ಯಾತ್ರಿಕರ ಆಧಾರ್ ಕಾರ್ಡ್ ಅಥವಾ ಯಾವುದಾದರೂ ಗೌರ್ಮೆಂಟ್ ಐಡಿ ಪ್ರೂಫ್, ಉದಾಹರಣೆ ವೋಟರ್ ಐಡಿ ಅಥವಾ ಪಾಸ್ಪೋರ್ಟ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಕೂಡ ಆಗ್ತದೆ. ಹಾಗೆ ಯಾತ್ರಿಕರು ಇತ್ತೀಚೆಗೆ ತೆಗೆದಂತಹ ಒಂದು ಫೋಟೋ ಅದು GPG ಫಾರ್ಮೆಟ್ನಲ್ಲಿ ಇರಬೇಕಾಗುತ್ತದೆ. ವೀಕ್ಷಕರೇ, ಆನ್ಲೈನ್ನಲ್ಲಿ ಶಬರಿಮಲೆಯ ದರ್ಶನಕ್ಕೆ ವರ್ಚುವಲ್ ಕ್ಯೂ ಬುಕ್ ಮಾಡಲು ನೀವು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಗೂಗಲ್ ಕ್ರೋಮ್ಗೆ ಭೇಟಿ ನೀಡಬೇಕಾಗುತ್ತದೆ. ಗೂಗಲ್ ಕ್ರೋಮ್ನಲ್ಲಿ ಆನ್ಲೈನ್ ಶಬರಿಮಲೆ ಬುಕಿಂಗ್ ಅಥವಾ ಆನ್ಲೈನ್ TTB.comಗೆ ಭೇಟಿ ನೀಡಬೇಕಾಗುತ್ತದೆ. ವೀಕ್ಷಕರೇ, ನಾನೀಗ ಗೂಗಲ್ ಕ್ರೋಮ್ನಲ್ಲಿ ಶಬರಿಮಲೆ ಆನ್ಲೈನ್ ಟಿಕೆಟ್ ಬುಕಿಂಗ್ ಎಂದು ಸರ್ಚ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ನಾನು ಸರ್ಚ್ ಮಾಡಿದ ತಕ್ಷಣ ನನಗೆ ಇಲ್ಲಿ ಒಂದಿಷ್ಟು ವೆಬ್ಸೈಟ್ಗಳು ನೋಡ್ಲಿಕ್ಕೆ ಸಿಗ್ತದೆ. ನಮಗೆ ನೋಡ್ಬೋದು, ಇದರಲ್ಲಿ ನಾವು ನಮಗೆ ಮೊದಲಾಗಿ ಕಾಣುವಂತಹ ಶಬರಿಮಲೆ ಆನ್ಲೈನ್ ಅನ್ನುವಂತಹ ವೆಬ್ಸೈಟ್ಗೆ ಇದು ಅಧಿಕೃತ ವೆಬ್ಸೈಟ್ ಆಗಿದ್ದು ಇದಕ್ಕೆ ನಾವು ಭೇಟಿ ನೀಡಬೇಕಾಗ್ತದೆ. ಈ ಒಂದು ವೆಬ್ಸೈಟ್ಗೆ ನಾವು ಭೇಟಿ ನೀಡಿದ ತಕ್ಷಣ ನಮಗೆ ಇಲ್ಲಿ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನೋಡ್ಬೋದು, ವರ್ಚುವಲ್ ಕ್ಯೂ ಬುಕಿಂಗ್, ಕಾಣಿಕೆ ಸೇರಿದಂತೆ ಅನೇಕ ರೀತಿಯಾದಂತಹ ಆಪ್ಷನ್ಗಳು ಕೂಡ ಈ ಒಂದು ಪೇಜ್ನಲ್ಲಿ ಇರುವಂಥದ್ದು. ಈ ಒಂದು ವೆಬ್ಸೈಟ್ ಶಬರಿಮಲೆಯ ಅಧಿಕೃತ ವೆಬ್ಸೈಟ್ ಆಗಿರುವಂಥದ್ದು. ಇಲ್ಲಿ ನಮ್ಮ ಅಕೌಂಟ್ ಮೊದಲೇ ಇದ್ದರೆ ನಾವಿಲ್ಲಿ ಲಾಗಿನ್ ಆಗ್ಬೋದು. ನಮ್ಮ ಅಕೌಂಟ್ ಮೊದಲು ಇಲ್ಲ ಅಂತ ಹೇಳಿದರೆ ನಾವಿಲ್ಲಿ ಕೆಳಗಡೆ ಕಾಣುವಂತಹ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗಬೇಕಾಗುತ್ತೆ. ಈಗ ನಾನು ರಿಜಿಸ್ಟರ್ ಆಗೋದು ಹೇಗೆ ಅಂತ ನಿಮಗೆ ಹೇಳ್ತಾ ಇದ್ದೇನೆ. ನೋಡ್ಬೋದು, ಮೊದಲಾಗಿ ನಮ್ಮ ಫೋಟೋ ಕೇಳ್ತಾ ಇದೆ, ನಮ್ಮ ಮೊದಲ ಹೆಸರು, ಕೊನೆ ಹೆಸರು, ಮೊಬೈಲ್ ನಂಬರ್, ಹಾಗೆ ಡೇಟ್ ಆಫ್ ಬರ್ತ್, ಹಾಗೆ ಅಡ್ರೆಸ್ ಕೇಳ್ತಾ ಇದೆ, ಕಂಟ್ರಿ, ಅದಾದ ನಂತರ ಪಿನ್ ಕೋಡ್ ಸೇರಿದಂತೆ ಪಾಸ್ವರ್ಡನ್ನು ರಚಿಸಿ ನಾವಿಲ್ಲಿ ಎಲ್ಲ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ನಾವಿಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಮೊದಲು ನಾವು ಅಕೌಂಟನ್ನು ಇದೆಲ್ಲವನ್ನು ಕೇಳುವಂತಹ ಮಾಹಿತಿಯನ್ನು ನೀಡಿ ನಾವು ರಿಜಿಸ್ಟರ್ ಮಾಡಿಕೊಳ್ಬೇಕಾಗುತ್ತೆ. ವೀಕ್ಷಕರೇ, ನಾನಿಲ್ಲಿ ಅಕೌಂಟನ್ನು ರಿಜಿಸ್ಟರ್ ಮಾಡಿದ ನಂತರ ನಾನೀಗ ಲಾಗಿನ್ ಆಗ್ತಿರುವಂಥದ್ದು. ನಾವು ಲಾಗಿನ್ ಆದ ತಕ್ಷಣ ನಮಗಿಲ್ಲಿ ವರ್ಚುವಲ್ ಕ್ಯೂ ಅಂತ ಕಾಣ್ತಾ ಇದೆ. ಇದರ ಮೇಲೆ ನಾನೀಗ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಇದರ ಮೇಲೆ ಕ್ಲಿಕ್ ಮಾಡಿ ನಾನೀಗ ಯಾವ ದಿನ ಅಯ್ಯಪ್ಪ ಸ್ವಾಮಿಯ ದರ್ಶನ ನಾನು ಮಾಡಬೇಕಂತ ಅಂದ್ಕೊಳ್ತೀನಿ ಆ ದಿನಾಂಕವನ್ನು ಇಲ್ಲಿ ಬುಕ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ನೀವೀಗ ಇಲ್ಲಿ ರೆಡ್ ಮಾರ್ಕ್ ಕಾಣ್ತಿರೋದೆಲ್ಲವೂ ಕೂಡ ಬುಕ್ ಆಗಿರುವಂಥದ್ದು. ಆದರೆ ನಮಗೆ ಯಾವುದೇ ರೀತಿಯ ದರ್ಶನಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಹಾಗೆ ಇಲ್ಲಿ ಗ್ರೀನ್ ಕಾಣ್ತಿರುವಂಥದ್ದು ನಾವು ಬುಕ್ ಮಾಡ್ಬೋದಾಗಿದೆ. ನಾನೀಗ ಒಂದು ದಿನಾಂಕವನ್ನು ಬುಕ್ ಮಾಡ್ತಾ ಇದ್ದೇನೆ. ನೋಡಿ, ನಾನೀಗ ಈ ದಿನಾಂಕವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಹಾಗೆ ನಿಮಗೆ ಇಲ್ಲಿ ಆಪ್ಷನ್ಗಳು ಕಾಣ್ತಿರುವಂಥದ್ದು, ನಾವು ಯಾವ ದಾರಿಯಲ್ಲಿ ಶಬರಿಮಲೆಗೆ ಹೋಗ್ತಾ ಇದ್ದೀವಿ ಅನ್ನುವಂಥದ್ದು. ಎಡಮೇಲೆಯಿಂದ ನಾವು ದೊಡ್ಡ ಪಾದ ಮಾಡಿ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡೋದಾದರೆ ಇಲ್ಲಿ ಕಾಣ್ಬೋದು ಎಡಮೇಲೆಯಿಂದ ಹೋಗುವಂಥದ್ದು. ಹಾಗೆ ಇಲ್ಲಿ ಪುಲಿಮೇಡು ದಾರಿ ಕೂಡ ಇರುವಂಥದ್ದು, ಹಾಗೆ ಪಂಪಾ ಮಾರ್ಗವೂ ಕೂಡ ಇರುವಂಥದ್ದು. ನಾನೀಗ ಒಂದು ಮಾರ್ಗವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಟೈಮಿಂಗ್ಸ್ ಕೂಡ ಆಯ್ಕೆ ಮಾಡ್ಕೊಳ್ತಿದ್ದೀನಿ, ಯಾವ ಸಮಯದಲ್ಲಿ ನಾನು ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಬೇಕು ಅನ್ನುವಂಥದ್ದು. ನಾನೀಗ ಇಲ್ಲಿ ಒಂದು ಸಮಯವನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ವೀಕ್ಷಕರೇ, ನಾನೀಗ ಸಮಯವನ್ನು ಆಯ್ಕೆ ಮಾಡಿದ ನಂತರ ನಾನೀಗ ಬುಕ್ ಮಾಡ್ತಿರುವಂಥದ್ದು. ನಾನೀಗ ನನ್ನ ಹೆಸರನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡು ನಾನೀಗ ಬುಕ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ಕಾಣ್ತಿರುವಂಥದ್ದು ದೇಣಿಗೆ ನೀಡುವಂಥದ್ದು. ನೀವು ದೇಣಿಗೆ ನೀಡಬೇಕಂತ ಅನಿಸಿದರೆ 10 ರೂಪಾಯಿ ದೇಣಿಗೆ ನೀಡಬಹುದು. ಬೇಡ ಅಂತ ಅನಿಸಿದರೆ ಇಲ್ಲಿ ನೋ ಅಂತ ನೀಡಬಹುದು. ನೋಡಿ, ಈಗ ನಾನು ಬುಕ್ ಮಾಡಿದ್ದೇನೆ. ಬುಕ್ ಆಗಿರುವಂಥದ್ದು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ಬಂದಿದೆ. ಇದನ್ನು ನಾವು ವೀಕ್ಷಕರೇ, ಇದನ್ನು ಪ್ರಿಂಟ್ ತೆಗೆಸಿಕೊಂಡು ನಾವು ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹೋಗುವಾಗ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅಲ್ಲಿ ಇದರಲ್ಲಿ ಕಾಣುವಂತಹ ಸ್ಕ್ಯಾನರನ್ನು ಸ್ಕ್ಯಾನ್ ಮಾಡಿ ಅವರು ನೋಡುತ್ತಾರೆ.
ವೀಕ್ಷಕರೇ, ಇದು ಇಷ್ಟೇ ಮಾಹಿತಿ ಇತ್ತು. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗುವಾಗ ಆನ್ಲೈನ್ನಲ್ಲಿ ವರ್ಚುವಲ್ ಕ್ಯೂ ಬುಕಿಂಗ್ ಹೇಗೆ ಮಾಡಬೇಕು ಅನ್ನುವಂಥದ್ದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಇದುವರೆಗೆ ನಿತ್ಯಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.